ಭಾರತೀಯ ಸಂಸ್ಕೃತಿಯ ಭಾಗವಾಗಿರುವ ರಂಗವಲ್ಲಿಯ ಮಹತ್ವವನ್ನು ಪರಿಚಯಿಸುವ ರಂಗವಲ್ಲಿ ಶಿಬಿರವನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ರಂಗವಲ್ಲಿ ಕಲಾ ತಜ್ಞರಾದ ಸುವರ್ಣ ಕೇಶವ್, ಸಾಗರದ ಮಹಿಳಾ ಸಮಾಜದ ಅಧ್ಯಕ್ಷರಾದ ನಂದಾ ಗೋಜನೂರು, ಪುಷ್ಪಾ ಮಲ್ಲಿಕಾರ್ಜುನ್, ಭವಾನಿ ಮತ್ತಿತರರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ಹೆಣ್ಣು ಮಕ್ಕಳು ರಂಗವಲ್ಲಿಯ ಮಹತ್ವವನ್ನು ತಿಳಿದುಕೊಂಡರಲ್ಲದೆ ರಂಗವಲ್ಲಿಯನ್ನು ಬಿಡಿಸಿ ಬೆರಗು ಮೂಡಿಸಿದರು. ಶಿಬಿರಾರ್ಥಿಗಳು ತಮ್ಮ ಚಾಕಚಕ್ಯತೆ ಮೂಲಕ ರಂಗವಲ್ಲಿಯನ್ನು ಅನಾವರಣಗೊಳಿಸಿದರು. ಪೂನಾ ಮಾದರಿಯ ರಂಗವಲ್ಲಿಯನ್ನು ಶಿಬಿರದಲ್ಲಿ ತಿಳಿಸಿಕೊಡಲಾಯಿತು. ದೂರದರ್ಶನದೊಂದಿಗೆ ರಂಗವಲ್ಲಿ ತಜ್ಞೆ ಸುವರ್ಣ ಕೇಶವ್, ಇತ್ತೀಚೆಗೆ ಪ್ಲಾಸ್ಟಿಕ್ ಚಿತ್ತಾರಗಳು ಬಂದಿರುವ ಹಿನ್ನೆಲೆಯಲ್ಲಿ ರಂಗವಲ್ಲಿ ಬರೆಯುವ ವ್ಯವಸ್ಥೆ ಕಡಿಮೆಯಾಗುತ್ತಿದೆ. ಹಾಗಾಗಿ ಇಂತಹ ಶಿಬಿರಗಳ ಮೂಲಕ ರಂಗವಲ್ಲಿಯ ಮಹತ್ವವನ್ನು ಪರಿಚಯಿಸಲಾಗುತ್ತಿದೆ. ಪುಣೆ ರಂಗವಲ್ಲಿ ಎಂದು ಕರೆಯಲ್ಪಡುವ ದೊಡ್ಡ ಮಾದರಿಯ ರಂಗವಲ್ಲಿಗಳನ್ನು ಬಿಡಿಸುವ ಬಗ್ಗೆ ಶಿಬಿರದಲ್ಲಿ ಹೇಳಿಕೊಡಲಾಯಿತು. ನಮ್ಮ ಈ ಪ್ರಾಚೀನ ಕಲೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಈ ರಂಗೋಲಿ ಅಂತ ಒಂದು ಕಲೆ ಮುಂದೆ ನಮ್ಮ ಧರ್ಮದಲ್ಲಿ ಅದು ಉಳಿಯುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ರಂಗೋಲಿ ಬರೆಯುವಂತರಾಗಿ ಅಂತ ಹೇಳ್ತೀನಿ. ಮಹಿಳಾ ಸಮಾಜದ ಸಂಘಟಕರಾದ ನಂದಾ ಗೋಜನೂರು, ಮಹಾರಾಷ್ಟ್ರದ ವರ್ಲಿ ಚಿತ್ತಾರ, ಮಲೆನಾಡಿನ ಹಸೆ ಚಿತ್ತಾರ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಪೂನಾ ಮಾದರಿಯ ಗುಂಪಾಗಿ ಹಾಕುವ ರಂಗವಲ್ಲಿಗಳ ಬಗ್ಗೆ ಶಿಬಿರದಲ್ಲಿ ಪ್ರಮುಖವಾಗಿ ಪರಿಚಯಿಸಲಾಗಿದೆ ಎಂದು ಹೇಳಿದರು. ಇಂಥ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ ತುಂಬ ಅಭ್ಯರ್ಥಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದೊಂಥರ ಒಳ್ಳೆ ಯಶಸ್ಸು ಕಾಣ್ತಿದೆ. ಶಿಬಿರಾರ್ಥಿ ಅಪರ್ಣಾ ರಾಜೇಶ್, ನಾವು ಒಂದೇ ರೀತಿಯ ಸಿದ್ಧ ಮಾದರಿಯ ರಂಗವಲ್ಲಿಯನ್ನು ಕಲಿತಿರುತ್ತೇವೆ. ಅದಕ್ಕೆ ಭಿನ್ನವಾಗಿ ಗುಂಪಾಗಿ ಬರೆಯುವ ರಂಗವಲ್ಲಿಯನ್ನು ಈ ಶಿಬಿರದಲ್ಲಿ ಕಲಿಸಿಕೊಟ್ಟಿರುವುದು ತುಂಬಾ ಸಹಕಾರಿಯಾಗಿದೆ ಎಂದರು. ನಮ್ಮ ಸಂಪ್ರದಾಯನ ಉಳಿಸೋ ನಿಟ್ಟಿನಲ್ಲಿ ಈ ಥರದ ಕಾರ್ಯಕ್ರಮಗಳು ತುಂಬ ನಡೀಬೇಕು, ಪ್ರಚಾರ ಆಗಬೇಕು. ನಮ್ಮ ಯುವಜನತೆ ಇದನ್ನೆಲ್ಲ ಕಲಿತು ಮುಂದುವರಿಸಬೇಕು ಅನ್ನೋದು ನನ್ನ ಆಶೆ.